ಹಾಯ್ ವೆಲ್ಕಮ್ ಬ್ಯಾಕ್ ಟು ಅನುಷ್ಕಾ ವ್ಲಾಗ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಸೊ ಇವತ್ತು ಒಂದಿನ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ. ಯಾಕಂತಂದರೆ ಇವತ್ತು ನನ್ನ ತಂಗಿ ಹಸ್ಬೆಂಡ್ ಬರ್ತಾ ಇದ್ದಾರೆ. ಸೊ ಅವ್ರಿಗೇನಾದರೂ ಸ್ಪೆಷಲ್ ಅಡುಗೆಗಳನ್ನ ಮಾಡ್ಕೊಳ್ಳೋಣ ಅಂತ ಪ್ರಿಪೇರ್ ಮಾಡ್ಕೊತಿದ್ದೀನಿ. ಆಲ್ಮೋಸ್ಟ್ ಈ ಶ್ರಾವಣದಲ್ಲಿ ನಾವು ನಾನ್ ವೆಜ್ ಏನೂ ತಿನ್ನಲ್ವಲ್ಲ. ಸೊ ಹಾಗಾಗಿ ವೆಜಿಟೇರಿಯನ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಇವತ್ತಿನ ತಿಂಡಿಗೆ ನಾನು ಚಪಾತಿನೂ ಹಾಗೆ ಹಾಗಲಕಾಯಿ ಪಲ್ಯನ ಮಾಡ್ಕೊತಾ ಇದ್ದೀನಿ. ಸೊ ಅದಕ್ಕೆಲ್ಲ ರೆಡಿ ಮಾಡಿಕೊಂಡು ಪ್ರಿಪೇರ್ ಮಾಡ್ಕೊತಿದ್ದೀನಿ. ಅವರಿರೋದು ರಾಮನಗರದಲ್ಲಿ. ಇಲ್ಲಿಂದ ಬರೋದಕ್ಕೆ 1-2-3 ಅವರ್ಸೇ ಬೇಕಾಗುತ್ತೆ. ಸೊ ಹಾಗಾಗಿ ಅಷ್ಟೊತ್ತರೊಳಗಡೆ ಎಲ್ಲ ಪ್ರಿಪೇರ್ ಮಾಡ್ಕೊಂಬಿಡೋಣ ಅಂತ ಹಾಗಲಕಾಯಿ ಪಲ್ಯನ ರೆಡಿ ಮಾಡ್ಕೊತಿದ್ದೀನಿ. ಮಧ್ಯಾಹ್ನದ ಊಟಕ್ಕೆ ನಾನು ವಡೆ ಪಾಯಸ, ಅದ್ರ ಜೊತೆಗೆ ಗ್ರೇವಿ ಏನಾದರೂ ಸಾಂಬಾರು ಮಾಡ್ಕೊಂಬಿಡೋಣ ಅಂತ ಪ್ರಿಪೇರ್ ಮಾಡ್ಕೊತಿದ್ದೀನಿ. ನಾನಿಲ್ಲಿ ಮಶ್ರೂಮ್ ಸಿಗುತ್ತಾ ಅಂತ ನೋಡ್ತಾ ಇದ್ದೀನಿ. ಬಟ್ ಸಂಡೇ ಆಗಿರೋದ್ರಿಂದ ಖಾಲಿಯಾಗಿ ಹೋಗ್ಬಿಡುತ್ತೆ. ಯಾಕಂತಂದರೆ ನಾನ್ ವೆಜ್ ಕೆಲವರು ತಿಂದೇ ಇರೋರು ಇರ್ತಾರಲ್ವ. ಸೊ ಹಾಗಾಗಿ ಮಶ್ರೂಮ್ನ ತೊಗೊಂಡು ಹೋಗ್ಬಿಟ್ಟಿರ್ತಾರೆ. ಸೊ ನಾನು ಬೆಳಿಗ್ಗೆನೇ ಬೇಗನೆ ಹೋಗಿ ನೋಡ್ಕೊಂಬಂದೆ. ನನಗೆ ಆಲ್ಮೋಸ್ಟ್ 1-2 ಪ್ಯಾಕೆಟ್ ಏನೋ ಮಶ್ರೂಮ್ ಸಿಕ್ಕಿತ್ತು. ಸೊ ಅದಕ್ಕೆ ಮಾಡ್ಕೊಂಬಿಡೋಣ ಅಂತ ನಾನು ತೊಗೊಂಡ್ಬಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ತಿಂಡಿಗೆ ನಾನಿಲ್ಲಿ ಹಾಗಲಕಾಯಿ ಪಲ್ಯ ಮಾಡ್ಕೊತಿದ್ದೀನಲ್ವ. ಸೊ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಒಂದು 4-5 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ, ಹಾಗೆ 1-2 ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು, ಅದ್ರ ಜೊತೆಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಮಿಕ್ಕಿರುವಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ಸೇರಿಸ್ಕೊತಿದ್ದೀನಿ. ಹಸಿಮೆಣ್ಸಿನ್ಕಾಯಿನ ನಾನಿಲ್ಲಿ ಒಂದೇ ಒಂದು ತೊಗೊತಿದ್ದೀನಿ ಅಷ್ಟೇ, ಜಾಸ್ತಿ ಏನು ಯೂಸ್ ಮಾಡ್ತಿಲ್ಲ. ಆಲ್ಮೋಸ್ಟ್ ಸ್ಪೈಸಸ್ನ ಹಾಕ್ಕೊತಿದ್ದೀನಲ್ವ. ಸೊ ಹಾಗಾಗಿ ಹಸಿಮೆಣ್ಸಿನ್ಕಾಯಿನ ಜಸ್ಟ್ ಟೇಸ್ಟಿಗೆ ಒಂದು ಹಾಕ್ಕೊತಿದ್ದೀನಿ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಟೊಮೆಟೊ ಒಂದು 3-4 ಆಗುವಷ್ಟು ತೊಗೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು. ಆಲ್ಮೋಸ್ಟ್ ಟೊಮೊಟೊನ ಜಾಸ್ತಿನೇ ತೊಗೊಳ್ಳಿ, ಹಾಗಲಕಾಯಿ ಪಲ್ಯ ಆಗಿರೋದ್ರಿಂದ ಸ್ವಲ್ಪ ಕಹಿ ಇರುತ್ತೆ. ಸೊ ಹಾಗಾಗಿ ಟೊಮೊಟೊ ತೊಗೊಂಡ್ರೆ ಸ್ವಲ್ಪ ಅದರ ಕಹಿ ಎಲ್ಲ ಎಳ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ಟೊಮೊಟೊ ಜಾಸ್ತಿ ತೊಗೊಂಡಿದ್ದೀನಿ. ನಾನಿಲ್ಲಿ ಹುಳಿ ಟೊಮೊಟೊನ ತೊಗೊಂಡಿದ್ದೀನಿ. ನಂತರ ನಾನಿಲ್ಲಿ ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಟೊಮೊಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊತಿದ್ದೀನಿ. ಇದ್ರ ಜೊತೆಗೆ ನಾನಿಲ್ಲಿ 1 ಗುಡ್ಡೆ ಆಗುವಷ್ಟು ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಆದಷ್ಟು ಹುಣಸೆ ಹಣ್ಣು ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಕಹಿ ಕೂಡ ಕಡಿಮೆ ಆಗುತ್ತೆ. ನಾನಿಲ್ಲಿ ಒಂದು 3-4 ಮೀಡಿಯಮ್ ಸೈಜ್ ಹಾಗಲಕಾಯಿನ ಬೀಜ ನೀಟಾಗಿ ತೆಗೆದು ಕಟ್ ಮಾಡಿ ಸ್ವಲ್ಪ ಅರಿಶಿನ ಉಪ್ಪಿಂದ ವಾಶ್ ಮಾಡಿ ಹಾಗೆ ನೆನೆಸಿಟ್ಕೊಂಡಿದ್ದೀನಿ. ನೋಡಿ, ಇವಾಗ ಟೊಮೊಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೆಂದ ನಂತರ ಮಿಕ್ಕಿರುವಂಥ ಕಟ್ ಮಾಡಿ ರೆಡಿ ಮಾಡಿರುವಂತಹ ಹಾಗಲಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಬೇಯಿಸ್ಕೊಂಡ್ರೆ ಸೂಪರಾಗಿರುವಂಥ ಹಾಗಲಕಾಯಿ ಪಲ್ಯ ರೆಡಿನೇ ಆಗೋಗ್ಬಿಡುತ್ತೆ. ಇದು ಕಷ್ಟನೇ ಅಲ್ಲ, ಸ್ವಲ್ಪ ಕೂಡ ಕಹಿ ಇರಲ್ಲ, ತುಂಬಾ ಟೇಸ್ಟ್ ಕೊಡುತ್ತೆ. ನಾನಿಲ್ಲಿ ನಾರ್ಮಲ್ ಸ್ಪೈಸಸ್ನ ಹಾಕ್ಕೊತಿದ್ದೀನಿ ಅಷ್ಟೇ. ನಾನಿದು ಬೆಂದ ನಂತರ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿ, ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಸ್ವಲ್ಪ ಉಪ್ಪನ್ನ ಬೆರೆಸಿ ಹಾಗೆ ಬೇಯಿಸ್ಕೊತಿದ್ದೀನಿ. ನನಗೆ ಸ್ವಲ್ಪ ಗ್ರೇವಿ ಟೈಪ್ ಬೇಕು ಚಪಾತಿಗೆ, ಹಾಗಾಗಿ ಸ್ವಲ್ಪ ನಾನು ನೀರನ್ನ ಬೆರೆಸ್ಕೊತಿದ್ದೀನಿ. ನೀವು ಬೇಕು ಅಂತಂದರೆ ಡ್ರೈ ಕೂಡ ಮಾಡ್ಕೊಬೋದು. ಆಲ್ಮೋಸ್ಟ್ ಕೆಲವರು ಮಸಾಲೆ ಹಾಕಿ ಮಾಡ್ತಾರೆ, ವಿಧಾನದಲ್ಲಿ ಮಾಡ್ತಾರೆ. ಬಟ್ ನಾನೇನು ಇಲ್ಲಿ ಜಾಸ್ತಿ ಮಸಾಲೆ ಏನು ಯೂಸ್ ಮಾಡ್ತಿಲ್ಲ, ನಾರ್ಮಲ್ ಸ್ಪೈಸಸ್ನ ಹಾಕ್ಕೊಂಡು ಪಲ್ಯನ ಮಾಡ್ಕೊತಿದ್ದೀನಿ. ಈಗ ಇಲ್ಲಿ ಹಾಗಲಕಾಯಿ ಬಂದಿದೆ ನೋಡಿ, ನಾನು ನೆನೆಸಿಟ್ಕೊಂಡಿರುವಂಥ ಹುಣಸೆ ಹಣ್ಣು ಚೆನ್ನಾಗಿ ಹಿಂಡ್ಬಿಟ್ಟು ಸೇರಿಸ್ಕೊತಿದ್ದೀನಿ. ನಂತರ ಅದು ಸ್ವಲ್ಪ ಸಾಫ್ಟಾಗಿ ಬೆಂದ ನಂತರ ಹಾಗೆ ಧನಿಯಾ ಪುಡಿ, ಅದರ ಜೊತೆಗೆ ಸಾಂಬಾರು ಪುಡಿನ ಸೇರಿಸ್ಕೊತಿದ್ದೀನಿ. ನೀವು ಬೇಕು ಅಂತಂದರೆ ಚಿಲ್ಲಿ ಪೌಡ್ರ್ ಕೂಡ ತೊಗೊಬೋದು, ಜೊತೆಗೆ ಗರಂ ಮಸಾಲ ಕೂಡ ಹಾಕೋಬೋದು. ನಾನೇನು ಗರಂ ಮಸಾಲ ಯೂಸ್ ಮಾಡ್ತಿಲ್ಲ. ನಾರ್ಮಲಾಗಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಅದರ ಜೊತೆಗೆ 3 ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿನ ಸೇರಿಸ್ಕೊತಿದ್ದೀನಿ. ತುಂಬಾ ಟೇಸ್ಟ್ ಕೊಡುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಕಹಿ ಸ್ವಲ್ಪ ಕೂಡ ಇರಲ್ಲ. ನಾವು ಅರಿಶಿನ ಹಾಗೆ ಉಪ್ಪನ್ನ ತೊಗೊಂಡು ಸ್ವಲ್ಪ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿರ್ತೀವಲ್ಲ. ಸೊ ಹಾಗಾಗಿ ಕಹಿ ಎಲ್ಲ ಅದರಲ್ಲೇ ಎಳ್ಕೊಂಡಿರುತ್ತೆ. ಅದ್ರ ಜೊತೆಗೆ ನಾವು ಬೆಲ್ಲ ಕೂಡ ಹಾಕೊಬೋದು. ನಾನಿಲ್ಲಿ ಒಂದು ಸ್ವಲ್ಪ ಬೆಲ್ಲನ ಸೇರಿಸ್ಕೊತಿದ್ದೀನಿ. ನೀವು ಬೇಕು ಅಂತಂದರೆ ಸಕ್ಕರೆ ಹಾಕ್ಕೋಬೋದು, ಬೇಡ ಅಂದರೆ 2 ಕೂಡ ಸ್ಕಿಪ್ ಮಾಡ್ಬೋದು. ನನ್ನ ಮಗಳು ತಿನ್ನೋದ್ರಿಂದ ನಾನಿಲ್ಲಿ ಸ್ವಲ್ಪ ಬೆಲ್ಲ ಹಾಕ್ಕೊತಿದ್ದೀನಿ. ಸ್ವಲ್ಪ ಕಹಿ ಇದ್ದರೆ ನನ್ನ ಮಗಳು ಅಷ್ಟೊಂದು ತಿನ್ನೋಕ್ಕೆ ಇಷ್ಟಪಡೋದಿಲ್ಲ. ಸೊ ಬೆಲ್ಲ ಹಾಕೋದ್ರಿಂದ ಸ್ವೀಟ್ ಏನಾಗೋದಿಲ್ಲ, ಇರುವಂಥ ಕಹಿ ಐಟಮ್ಸ್ ಎಲ್ಲ ನೀಟಾಗಿ ಕಂಪ್ಲೀಟಾಗಿ ಇಳ್ಕೊಂಬಿಟ್ಟಿರುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಬೆಲ್ಲ ಸೇರಿಸ್ಕೊತಿದ್ದೀನಿ. ನೀವು ಬೇಕು ಅಂತಂದರೆ ಸ್ಕಿಪ್ ಮಾಡ್ಬೋದು, ಇಲ್ಲ ಅಂತಂದರೆ ಸೇರಿಸ್ಕೊಳ್ಳೋದ್ರೂ ಬಹುದು. ನಾನಿಲ್ಲಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಹಾಗೆ ಗ್ರೇವಿ ಟೈಪ್ನ ಮಾಡ್ಕೊತಿದ್ದೀನಿ. ಚಪಾತಿಗೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹಲವಾರು ರೀತಿಯಲ್ಲಿ ಹಾಗಲಕಾಯಿ ಪಲ್ಯನ ಗೊಜ್ಜನ್ನ ಮಾಡ್ಕೊತಾರೆ. ಕೆಲವರು ಕಟ್ ಮಾಡಿಬಿಟ್ಟು ನೆಲದ ಮೇಲೆ ಸ್ವಲ್ಪ ಹೊತ್ತು ಹಾಕ್ಬಿಟ್ಟು ಆಮೇಲೆ ಫ್ರೈ ಮಾಡ್ಕೊತಾರೆ, ಕೆಲವರು ಬೇಯಿಸ್ಬಿಟ್ಟು ನಂತರ ಒಗ್ಗರಣೆ ಮಾಡ್ಕೊತಾರೆ. ಯಾವ ಥರ ಮಾಡಿದ್ರೂ ತುಂಬಾ ಟೇಸ್ಟಿಯಾಗಿರುತ್ತೆ. ಆದಷ್ಟು ಪ್ರೀತಿಯಿಂದ ಮಾಡಿದ್ರೆ ಎಲ್ಲ ಅಡುಗೆಗಳು ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ಈ ಕಡೆ ಗ್ರೇವಿ ಕೂಡ ರೆಡಿಯಾಗಿದೆ, ಅದ್ರ ಜೊತೆಗೆ ಚಪಾತಿ ಕೂಡ ರೆಡಿಯಾಗಿದೆ. ಬಂದಿದ್ದವರು 11:30ನೇ ಆಗೋಗ್ಬಿಡ್ತು, ದೂರದಿಂದ ಸ್ವಲ್ಪ ಬಂದಿದ್ರಲ್ಲ.
ಇರ್ತಾರಲ್ವ. ಸೊ ಹಾಗಾಗಿ ಬಂದ ತಕ್ಷಣ ನಾನು ತಿಂಡಿನೆಲ್ಲ ಹಾಕ್ಕೊಟ್ಬಿಟ್ಟೆ. ಮಧ್ಯಾಹ್ನ ಅಡುಗೆಗೆ ನಾನಿಲ್ಲಿ ಮಶ್ರೂಮ್ ಸಾಂಬಾರು, ಅದ್ರ ಜೊತೆಗೆ ವಡೆ, ಅದ್ರ ಜೊತೆಗೆ ಪಾಯಸ, ಹಾಗೆ ಮುದ್ದೆ, ಅನ್ನ ಕೂಡ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ನಾರ್ಮಲ್ ಬೇಸಿಕ್ ಮಸಾಲೆನ ಯೂಸ್ ಮಾಡಿಕೊಂಡು ನಾನಿಲ್ಲಿ ಮಶ್ರೂಮ್ ಸಾಂಬಾರನ್ನ ಮಾಡ್ಕೊಂಡಿದ್ದೆ. ಕಡಲೆಬೇಳೆ ವಡೆನ ಮಾಡ್ಕೊಂಡಿದ್ದೆ. ಎಷ್ಟು ಚೆನ್ನಾಗಾಗಿತ್ತು ಅಂತಂದರೆ ನೀವಿಲ್ಲಿ ನೋಡ್ಬೋದು ಯಾವ ರೀತಿ ಆಗಿದೆ ಅಂತಂತ. 2 ಗಂಟೆಗೆಲ್ಲ ಅಡುಗೆ ಎಲ್ಲ ರೆಡಿನೇ ಆಗೋಗ್ಬಿಡ್ತು. ಅದ್ರ ಜೊತೆಗೆ ಊಟ ಕೂಡ ಮುಗಿಸ್ಕೊಂಡ್ರು. ಅಕ್ಕ ತುಂಬಾ ಚೆನ್ನಾಗಾಗಿದೆ ಅಡುಗೆ ಎಲ್ಲ ಅಂತ ಹೇಳಿದ್ರು. ಅದರಂತಲ್ಲೂ ವಡೆ ಅಂತೂ ತುಂಬ ಟೇಸ್ಟಿಯಾಗಿತ್ತು ಅಕ್ಕ ಅಂತ ಹೇಳಿದ್ರು. ಇವತ್ತಿನ ವಡೆಗೆ ಸ್ಪೆಷಲಾಗಿ ನಾನು ಸಬ್ಬಸಿಗೆ ಸೊಪ್ಪು ಹಾಗೆ ನುಗ್ಗೆ ಸೊಪ್ಪು ಕೂಡ ಹಾಕ್ಕೊಂಡಿದ್ದೆ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಇರೋ ಜಾಗದಲ್ಲಿ ಈವ್ನಿಂಗ್ ಮಳೆ ಕೂಡ ಬರ್ತಿತ್ತು. ಈ ವಡೆ ಮಳೆಗೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಹೊಂದ್ಕೊಳ್ಳೋ ಥರ ಇತ್ತು. ಹಾಗಾದರೆ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ.